ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನೊಂದು ಸೋಯಾ ವೆಜ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟ್ ಆಗಿರುತ್ತೆ, ಒಳ್ಳೆ ಫ್ಲೇವರ್ಫುಲ್ ಆದಂಥದ್ದು. ಇದಕ್ಕೆ ನೋಡಿರಿ, ಒಂದು ಮುಷ್ಟಿಯಷ್ಟು ನಾನು ಸೋಯಾನ ತೊಗೊಂಡಿದ್ದೀನಿ, ಅಂದರೆ ಒಂದು 2 ಲೋಟ ಲೆಕ್ಕದಲ್ಲಿ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೇನೆ ರೀ, ಅಂದರೆ ಜೀರಾ ರೈಸ್ ತೊಗೊಂಡಿದ್ದೀನಿ. ಯಾವ ರೈಸ್ ಆದ್ರೂ ತೊಗೋಬೋದು. ಈ ಲೋಟದಲ್ಲಿ ಒಂದು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಮತ್ತು ಇದೇ ಲೋಟದಲ್ಲಿ ನಾನು 1ಕ್ಕೆ 2 ಅಂಥೇಳಿ ಇಲ್ಲಿ ಒಂದು 4 ಲೋಟ ನೀರನ್ನು ಇಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ಇದು ತುಂಬ ಬೇಗ ಆಗೋವಂಥದ್ದು, ಅಂದರೆ ಪಲಾವು ಮತ್ತು ಟೊಮೆಟೊ ಬಾತು ಅದೆಲ್ಲ ಮಾಡಿರ್ತೀವಿ ನೋಡಿರಿ, ಅದಕ್ಕಿನ್ನೂ ಡಿಫ್ರೆಂಟ್ ಆದಂಥ ಒಂದು ಟೇಸ್ಟ್ ಇರುತ್ತೆ. ಹಾಗಾಗಿ ಇವಾಗ ನಾವು ಸ್ವಲ್ಪ ನೀರನ್ನು ಬಿಸಿ, ಅಂದರೆ ನಮಗೆ ಬೆಳಗ್ಗೆ ತಿಂಡಿ ಬ್ರೇಕ್ಫಾಸ್ಟ್ ಬೇಗ ಆಗಬೇಕು ನೋಡಿರಿ, ಈ ನೀರನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊತೀನಿ. ಇವಾಗ ನಾವು ಅಕ್ಕಿಯನ್ನು ಸಹ ತೊಳ್ಕೊಳ್ಳೋಣ್ರಿ. ನಾವು ನೀರು ಬಿಸಿಗೆ ಇಟ್ಕೊಂಡ್ಮೇಲೆ ಅಕ್ಕಿಯನ್ನು ತೊಳೆದು ನೆನೆಸ್ಬೇಕಾಗುತ್ತೆ. ಇವಾಗ ನಾವು ಅಕ್ಕಿ ತೊಳೆದು ನೆನೆಸಿದ್ದೇವೆ ರೀ. ಇವಾಗ ಸ್ವಲ್ಪನೇ ಇದು ಸೋಯಾಬೀನ್ ತೊಳೆದು ಇಟ್ಕೊಳ್ಳೋಣ್ರಿ. ಇವಾಗ ಇದನ್ನು ಜಸ್ಟ್ ನೀವು ತೊಳೆದು ಇಟ್ಕೊಂಡ್ರೆ ಸಾಕು, ಯಾಕಂದ್ರೆ ನಾವು ಅಕ್ಕಿ ಜೊತೆಗೆ 2 ವಿಜಿಲ್ ಮಾಡಿಸ್ತೀವಲ್ರಿ, ಅವಾಗೆ ಚೆನ್ನಾಗಿ ಬೇಯುತ್ತೆ. ನಾನು ಇದನ್ನು ಈ ಥರ ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ನೀರನ್ನು ತೆಗಿಯೋಣ್ರಿ. ಇವಾಗ ತೊಳೆದು ಇಟ್ಕೊಂಡಿದ್ದೇವೆ ರೀ. ಇವಾಗ ನಾನಿಲ್ಲಿ ಕುಕ್ಕರನ್ನು ಇಟ್ಕೊಂಡಿದ್ದೇನೆ ರೀ. ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ತುಪ್ಪದಲ್ಲೇ ಮಾಡಿದ್ರೆ ಒಳ್ಳೆ ಫ್ಲೇವರ್ ಇರುತ್ತೆ ಮತ್ತು ಚೆನ್ನಾಗಿ ಬರುತ್ತೆ. ನೀವು ಇಲ್ಲ ಅಂತಂದರೆ ಸ್ವಲ್ಪ ಅರ್ಧ ಎಣ್ಣೆ ಅರ್ಧ ತುಪ್ಪ ಹಾಕೋಬೋದು, ಅದನ್ನೂ ಚೆನ್ನಾಗಿರುತ್ತೆ. ಇವಾಗ ನಮ್ದು ಸ್ವಲ್ಪ ಆಯಿಲ್ ಬಿಸಿ, ಇದು ತುಪ್ಪ ಬಿಸಿ ಆಗಿದೆ ರೀ. ಈ ಟೈಮ್ನಲ್ಲೇ ನೋಡಿರಿ, ಸ್ವಲ್ಪನೇ ಚಕ್ಕೆ, ಒಂದು ಇದು ದೊಡ್ಡದು ಏಲಕ್ಕಿ ಇಟ್ಕೊಂಡಿದ್ದೀನಿ. ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇಲ್ಲ ಅಂತಂದರೆ ಇದೇ ಒಂದು 2 ಏಲಕ್ಕಿ ಜಾಸ್ತಿ ಮಾಡ್ಕೋಬೋದು. ಒಂದು 4 ನಾನು ಏಲಕ್ಕಿಯನ್ನು ಗ್ರೀನ್ ಕಲರ್ದು ಇಟ್ಕೊಂಡಿದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, ಒಂದು 7-8 ಲವಂಗ, ಸ್ವಲ್ಪ ಜೀರಿಗೆ ಪ್ರಮಾಣ ಜಾಸ್ತಿ ತೊಗೊಂಡಿದ್ದೀನಿ, ಅಂದರೆ 1/4 ಸ್ಪೂನಷ್ಟು ತೊಗೊಂಡಿದ್ದೇನೆ. ಒಂದು 3 ಪಲಾವ್ ಎಲೆಗಳನ್ನು ತೊಗೊಂಡಿದ್ದೀನಿ ರೀ. ಇವು ನಮಗೆ ಒಗ್ಗರಣೆಗೆ ಹಾಕಕ್ಕೆ ಬೇಕಾಗುತ್ತೆ. ಈಗ ನಮ್ಮದು ಮಸಾಲೆ ಎಲ್ಲ ಹಾಕೊಳ್ಳೋಣ. ಇವಾಗ ನಮ್ಮದು ಮಸಾಲೆ ಎಲ್ಲ ಹಾಕ್ಕೊಂಡಿವ್ರಿ, ಅಂದರೆ ತುಂಬ ಬಿಸಿ ಆಗಬಾರ್ದು ತುಪ್ಪ, ಮೀಡಿಯಮ್ ಬಿಸಿನಲ್ಲಿ ಹಾಕಿರಿ, ಅಂದರೆ ಇದು ಸೀದು ಹೋದರೆ ಒಳ್ಳೆ ಫ್ಲೇವರ್ ಸಿಗೋದಿಲ್ಲ. ಹಾಗಾಗಿ ಇವಾಗ ನಮ್ಮದು ಮಸಾಲ ಸ್ವಲ್ಪನೇ ಇದು ತುಪ್ಪದಲ್ಲಿ ಸ್ವಲ್ಪನೇ 1 ನಿಮಿಷಗಳ ಕಾಲ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ರಿ, ಅಂದರೆ ಫ್ಲೇವರು ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ಬೇಯ್ತಾ ಇದ್ದಾಗೆ ನೋಡಿರಿ, ಇದು ನಾವು ವೆಜ್ ಇಲ್ರಿ, ಒಂದು 1/4 ಚಮಚ ಹಿಂಗನ್ನು ಹಾಕ್ತಾ ಇದ್ದೇನೆ, ಅಂದರೆ ಚೆನ್ನಾಗಿ ಒಂದು ಫ್ಲೇವರ್ ಇರುತ್ತೆ. ಮತ್ತು ಸೋಯಾಬೀನನ್ನು ಹಾಕ್ತಾ ಇದ್ದೀನಿ, ಅಂದರೆ ಇದು ಸ್ವಲ್ಪ ತುಪ್ಪದಲ್ಲಿ ಕೋಟಿಂಗ್ ಆದರೆ ನಾವು ತಿನ್ನಬೇಕಾದ್ರೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಇವಾಗ ಇದಕ್ಕೆ ನೋಡಿರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಇದ್ರ ಜೊತೆಗೆ ಸ್ವಲ್ಪ ತುಪ್ಪದಲ್ಲೇ ಫ್ರೈ ಹಾಕ್ಬೇಕ್ರಿ. ಇವಾಗ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ಹೆಚ್ಚಿದ್ದೀನಿ ರೀ. ಇವಾಗ ಈರುಳ್ಳಿಯನ್ನು ಹಾಕ್ಕೊಂಡು ಒಂದು ಸ್ವಲ್ಪನೇ ನಾವು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿರಿ, ಸ್ವಲ್ಪ ಬೆಳ್ಳುಳ್ಳಿಯನ್ನು ಈ ಥರ ಕುಟ್ಬಿಟ್ಟು ಹಾಕೋತಾ ಇದ್ದೇನೆ, ಅಂದರೆ ಫ್ಲೇವರು ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪನೇ ನಮ್ಮದು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ. ಈ ಟೈಮ್ನಲ್ಲಿ ಸ್ವಲ್ಪನೇ ಒಂದು ಮುಷ್ಟಿಯಷ್ಟು ಶೇಂಗದ ಕಾಳು ಹಾಕ್ಕೋತಾ ಇದ್ದೀನಿ ರೀ, ಅಂದರೆ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಒಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅದು ಫ್ರೈ ಆದಾಗೆ ನೋಡಿರಿ, ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು, ಸ್ವಲ್ಪನೇ ಒಂದು ಅರ್ಧ ಕಟ್ಟು ಪುದೀನ ಸೊಪ್ಪು. ಇವಾಗ ನಮ್ಮದು ಮಸಾಲ ಎಲ್ಲ ಚೆನ್ನಾಗಿದ್ರ ಜೊತೆ ಹೊಂದ್ಕೊಳ್ಳೋಂತೆ ಫ್ರೈ ಮಾಡೋಣ್ರಿ. ಈಗ ನಮ್ಮದು ಮಸಾಲ ಫ್ರೈ ಆಗಿದೆ ರೀ. ಈ ಟೈಮ್ನಲ್ಲೇ ಇವಾಗ 1.5 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ತಾ ಇದ್ದೀನಿ ರೀ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇವಾಗ ನಮ್ಮದು ಮಸಾಲ ಬಾಡಿಸ್ಕೊಂಡಾದಮೇಲೆ ಸ್ವಲ್ಪನೇ ಇದಕ್ಕೆ ನೋಡಿರಿ ಆಲೂಗಡ್ಡೆಯನ್ನು ಸೇರಿಸೋಣ. ಒಂದು ಮುಷ್ಟಿಯಷ್ಟು ಬೀನ್ಸನ್ನು ಸೇರಿಸೋಣ. ಇವಾಗ ಸ್ವಲ್ಪನೇ ಕ್ಯಾರೆಟ್ ಹಾಕೋಣ್ರಿ, 1-2 ನಾಟಿ ಟೊಮೆಟೊ ಹಾಕೋಣ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ, ಅಂದರೆ ಇದು ನಾವು ಹಾಕಿರೋಂಥ ಮಸಾಲ ಇದರೊಳಗೆ ಚೆನ್ನಾಗಿ ಕೋಟಿಂಗ್ ಆಗಬೇಕು. ಇವಾಗ ಇದಕ್ಕೆ ನೋಡಿರಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನವನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಇದಕ್ಕೆ ನೋಡಿರಿ, ಒಂದು ಅರ್ಧ ಲಿಂಬೆಹಣ್ಣನ್ನು ಹಿಂಡ್ಕೊಳ್ಳೋಣ. ನನ್ನ ಹತ್ರ ಕಸ್ತೂರಿ ಮೆಂತಿ ಇಲ್ಲ ಅಂಥೇಳಿ ನಾನು ಸ್ಕಿಪ್ ಮಾಡಿದ್ದೀನಿ. ಕಸ್ತೂರಿ ಮೆಂತಿ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾವು ಮನೆಯಲ್ಲಿ 2 ಸತಿ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು.
ಕಸ್ತೂರಿ ಮೆಂತಿ ಇದ್ದರೆ ಹಾಕ್ಕೊಳ್ಳಿ. ನಾವು ಹಾಕಿದ್ಮೇಲೆ ಮಸಾಲ ನೋಡ್ರಿ ನೀರು ಬಿಟ್ಕೊಂಡಿದ್ದೆ, ತಳ ಏನು ಹಿಡಿಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿಟ್ಟು ಇದೆಲ್ಲ ನಮ್ಮದು ಮಸಾಲ ಚೆನ್ನಾಗಿ ಇದ್ರೊಳಗೆ ಫ್ರೈ ಆಗಬೇಕು. ಇವಾಗ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ರೀ. ಈ ಟೈಮ್ನಲ್ಲೇ ನೋಡಿರಿ ನಾನು ನೀರು ಬಿಸಿ ಮಾಡ್ಕೊಂಡಿದ್ದೆ ನೋಡಿರಿ, ಆ ನೀರನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ನಮಗೆ ಬೆಳಗ್ಗೆ ಇದು ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದು ತುಂಬ ಬೇಗ ಆಗಬೇಕು ನೋಡಿರಿ. ಹಾಗಾಗಿ ಇವಾಗ ನಮ್ಮದು ನೀರು ಇವಾಗ ಕುದಿ ಬರ್ತಾ ಇದೆ ರೀ. 1.5 ಟೇಬಲ್ ಸ್ಪೂನಷ್ಟು ನಾನು ಗರಂ ಮಸಾಲವನ್ನು ಹಾಕ್ತಾಯಿದ್ದೇನೆ. ಇದನ್ನು ಹಾಕಿ ಚೆನ್ನಾಗಿ ಕುದಿ ಬಂದಾಗ ನೋಡಿರಿ ಇವಾಗ ನಾವು ಅಕ್ಕಿಯನ್ನು ಸೇರಿಸೋಣ. ಇವಾಗ ನಾವು ಅಕ್ಕಿಯನ್ನು ಹಾಕೊಳ್ಳ್ರಿ. ಇದನ್ನು ಇದೇ ಥರನೇ ಬೇಯಿಸೋಣ. ಆಮೇಲೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಜಿಲ್ ಬಂದರೆ ಸಾಕ್ರಿ. ಇವಾಗ ನಮ್ಮದು ಕುದಿ ಬರ್ತಾ ಇದೆ ರೀ. 1 ನಿಮಿಷ ಆಗಿದೆ. ಇವಾಗ ಕುಕ್ಕರನ್ನು ಮುಚ್ಚಳವನ್ನು ಮುಚ್ಚಿ 2 ವಿಜಿಲ್ ಮಾಡಿಸೋಣ. ಇವಾಗ ನಮ್ಮದು 2 ವಿಜಿಲ್ ಆಗಿದೆ ರೀ. ನಾನು ಇದನ್ನು ಕೆಳಗೆ ಇಳಿಸ್ಕೊತಾ ಇದ್ದೇನೆ. ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕಾಗತ್ತೆ ರೀ. ಇವಾಗ ನಮ್ಮದು ಸ್ವಲ್ಪ ತಣ್ಣಗಾಗಿದೆ ರೀ, ನೋಡ್ಬೋದು. ಇವಾಗ ನಮ್ಮದು ಕುಕ್ಕರನ್ನು ಓಪನ್ ಮಾಡೋಣ. ನೋಡ್ಬೋದು ನಮ್ಮದು ಅನ್ನ ತುಂಬ ಬಿಡಿ ಬಿಡಿಯಾಗಿ ಬಂದಿದೆ, ನೋಡ್ಬೋದು ರೀ. ಇವಾಗ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ, ನೋಡ್ಬೋದು ರೀ. ಇಷ್ಟು ಅನ್ನ ತುಂಬ ಬಿಸಿ ಇದೆ, ನೋಡ್ಬೋದು. ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಆಗುತ್ತೆ. ನಾನು ಬಟಾಣಿ ಕಾಳು ಹಾಕಲಿಲ್ಲ, ನಾನು ಶೇಂಗದ ಕಾಳು ಹಾಕಿನ ಅಂಥೇಳಿ ಬಟಾಣಿ ಕಾಳು ಹಾಕಲಿಲ್ಲ. ನೀವು ಬೇಕಿದ್ರೆ ಬಟಾಣಿ ಹಾಕೋಬೋದು. ಇವಾಗ ನೋಡ್ಬೋದು ರೀ, ನಮ್ಮದು ಸೋಯಾ ವೆಜ್ ಬಿರಿಯಾನಿ ರೆಡಿ ಆಗಿದೆ. ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನು ಸೌತೆಕಾಯಿ ಇಟ್ಟಿದ್ದೀನಿ, ನೀವು ಮೊಸರು ಬಜ್ಜಿ ಆದರೂ ಮಾಡ್ಕೋಬೋದು ರೀ, ಈರುಳ್ಳಿ ಆದ್ರೂ ಇಟ್ಕೋಬೋದು. ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.